ನನಗೂ ನಿನಗೂ ಕಣ್ಣಲ್ಲೇ ಪರಿಚಯ ಭಾಗ 1. ಪ್ರಾರಂಭ ನೋಟಗಳಲ್ಲಿ ಜಾತ್ರೆ ಪ್ರೀತಿಯ ಬೆಂಗಳೂರು ಕೋರಮಂಗಲ ಕೊನೆಯ ಬಸ್ ನಿಲ್ದಾಣ. ಬೆಳಿಗ್ಗೆ 8 ಗಂಟೆ. ನಿಲ್ದಾಣದಲ್ಲಿ ಜನರ ಓಡಾಟ. ಆಫೀಸ್ ಬಸ್ಗಳಿಗೆ ಹೋಗುವ ಜನರು, ಟೀ ಅಂಗಡಿಯಲ್ಲಿ ಟೀ ಕುಡಿಯುವ ಜನರು. ಆ ಬಿಸಿಲು ಬೆಳಿಗ್ಗೆ ಅದರ ಮೊದಲ ಬೆಳಕು ಬಡವನ ಕಣ್ಣಲ್ಲೂ ಬೀಳುವಷ್ಟರಲ್ಲಿ ಅವನ ಮನಸ್ಸು ಏನೋ ಸಂತೋಷ. ಅವನು ಆನಂದ, ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಪದವಿ ಮುಗಿಸಿ ಈಗ ಕೆಲಸ ಹುಡುಕುತ್ತಿರುವ ಹುಡುಗ. ಆದರೆ ಈ ಹೊತ್ತಿನಲ್ಲಿ ಅವನಿಗೆ ಕೆಲಸಕ್ಕಿಂತ ಬಿಸಿಯಾಗಿದ್ದು ಆ ನೋಟ. ಅವನ ಕಣ್ಣು ಬೀಳುತ್ತಿದ್ದುದು ವಿದ್ಯಾ. ತಾನು ಪ್ರತಿದಿನ ಹೊತ್ತಿಗೆ 8:10ರ ಬಸ್ನಲ್ಲಿ ಕಲಾ ಸಂಗೀತ ಕ್ಲಾಸ್ಗಾಗಿ ಹೊರಡುವ ಸೃಷ್ಟಿಯ ಗಾಂಜಿನಂತೆ ಇದ್ದ ಹುಡುಗಿ. ತಲೆ ಮೇಲೆ ಬಿಳಿ ದುಪ್ಪಟ್ಟ, ಕೈಯಲ್ಲಿ ಪುಸ್ತಕಗಳ ಗುಲಾಬಿ ಕೆನ್ನೆಯ ಮುಖದಲ್ಲಿ ಪ್ರತಿ ಕ್ಷಣವೂ ಏನೋ ನಗು ಮೂಡಿತ್ತು. ಆನಂದ ವಿದ್ಯಾಳನ್ನು ಮೊದಲ ಬಾರಿಗೆ ನೋಡಿ ಕಣ್ಣಲ್ಲಿ ಹಿಡಿದುಕೊಂಡನು. ಆ ದಿನದಿಂದ ಪ್ರತಿದಿನವೂ ಒಂದೇ ನಿಲ್ದಾಣ, ಒಂದೇ ಕಣ್ಣಿನ ಪಾಠ. ಮಾತಿಲ್ಲ, ಪರಿಚಯವಿಲ್ಲ, ಆದರೆ ಒಂದು ಬದ್ಧ ನಡಿಗೆ. ಒಂದು ದಿನ ವಿಳಂಬವಾಯಿತು. ವಿದ್ಯಾ ಬಂದಿಲ್ಲ. ಬಸ್ ಬಂದು ಹೋದರೂ ಕಣ್ಮುಂದೆ ಆ ನಿಶ್ಶಬ್ದ ನೋವು ಮೊದಲ ಬಾರಿ ಆನಂದನ ಕಣ್ಣಲ್ಲಿ ಅರಳಿತು. ಈ ಹುಡುಗಿಗೆ ಏನಾಯಿತು ಎನ್ನುವ ಆತಂಕವೇ ಪ್ರೀತಿಗೆ ಹೆಸರೆತ್ತೇನೋ. ನಾಳೆಯವರೆಗೂ ಕಾಯಲು ಇವನು ಮನಸ್ಸಿಲ್ಲದೆ ತಿರುಗಿದ. ಆದರೆ ನಾಳೆಯ ಬೆಳಿಗ್ಗೆ ಅವಳು ಬಂದಳು. ಕಣ್ಣುಗಳು ಅರಳಿದವು, ಆದರೆ ಮುಖ ಮುರುಗಿತು. ವಿದ್ಯಾ ತಲೆಬಾಗಿ ತೀವ್ರವಾದ ಭಾವದಲ್ಲಿ ನಿಲ್ಲುತ್ತಿದ್ದಳು. ಅವಳ ನಗುಮುಖ ತೋಚಿತ್ತು. ಆದರೆ ಅವಳ ಕೈಯಲ್ಲಿ ಅಚಾನಕ ಒಂದು ಪುಸ್ತಕ ಕೆಳಗೆ ಬಿದ್ದಿತ್ತು. ಆನಂದ ಎದ್ದು ತೆಗೆದುಕೊಂಡ. ಅದಕ್ಕೆ ಮೇಲಾಗಿ ಬರೆದಿದ್ದು ಗಾನ ವಿದ್ಯಾ, ಸಂಗೀತವೇ ನನ್ನ ಧ್ಯಾನ. ಅವನಿಗೆ ತಕ್ಷಣ ಯೋಚನೆ ಬಂದಿತ್ತು. ಅವನ ಹೆಸರು ವಿದ್ಯಾ ಮಾತ್ರವಲ್ಲ, ಅವಳು ಸಂಗೀತದ ತಪಸ್ಸಿಗೆ ಸಮರ್ಥವಾಗಿದ್ದಳು. ಅಂದಿನ ಸಂಜೆ ಆನಂದ ಸುಳಿಯದ ಖಾಲಿ ರಸ್ತೆಯಲ್ಲಿ ವಿದ್ಯಾವನ್ನು ನೋಡಿದ. ಅವಳು ಶಾಲೆಯ ಸಂಗೀತ ಹಾಲ್ನ ಎದುರು ಆಸುಪಾಸು ನೋಡುತ್ತಾಳೆ. ಮೊದಲು ಹಿಂಜರಿದರೂ ಈಗ ಏನೋ ಆಲೋಚಿಸದೆ ನಿಂತ. ಈ ಪೇಜ್ ನಿಮ್ಮದು ಅಲ್ವಾ? ಅವನ ಕೈಯಲ್ಲಿ ಅದೇ ಪುಸ್ತಕದ ಪುಟ್ಟ. ವಿದ್ಯಾ ಅಚ್ಚರಿಯಿಂದ ನೋಡಿದಳು. ನೆಗೆಯು ಬೀರುತ್ತಾ ಅರಳಿದ್ದಂತಾಯಿತು. ಹೌದು, ಧನ್ಯವಾದ. ಮಾಯಾದ ಕಣ್ಣುಗಳು ಮಾತಿಗಿಂತ ಹೆಚ್ಚಾಗಿ ಏನೋ ತಿಳಿಸಿತು. ಅವಳ ಸಂಗೀತ ಪಾಠ, ಅವನ ಪುಸ್ತಕದ ಓದು, ಅವರಿಬ್ಬರ ನಡುವೆ ನಡೆಯುವ ದೃಷ್ಟಿ ಸಂಗತಿ ಎಲ್ಲವೂ ಒಂದಿಷ್ಟು ದಿನಗಳಲ್ಲಿ ಸ್ನೇಹದ ಹೆಜ್ಜೆ ಹಾಕಿದವು. ನೀನು ಯಾವ ರಾಗ ಇಷ್ಟಪಡುತ್ತೀಯ? ಯಮನು ಕಲ್ಯಾಣಿ, ಅದರಲ್ಲಿ ನನ್ನ ಅಜ್ಜಿ ಹಾಡಿದ ಮೊದಲು ತಾಳವಿದ. ಆನಂದ ಮೊದಲ ಬಾರಿಗೆ ಮನಸ್ಸಿಗೆ ಹೇಳುತ್ತಿದ್ದ. ಹಾಡಿನ ಪ್ರೀತಿ ಹೇಗೆ ಹರಿಯುತ್ತದೆ ಎಂಬುದನ್ನು ವಿದ್ಯಾ ದಿನದಿಂದ ದಿನಕ್ಕೆ ಹೆಚ್ಚು ಆತ್ಮೀಯಳಾಗುತ್ತಾಳೆ. ಆದರೆ ಅವಳ ಮಾತುಗಳಲ್ಲಿ ಯಾವಾಗಲೂ ಒಂದು ಗಡಿಯಿತ್ತು. ಪ್ರೀತಿಯ ಮಾತುಗಳೆಲ್ಲ ಸಂಗೀತದ ಗರ್ಭದಲ್ಲೇ ಇರುತ್ತಿದ್ದವು. ಹುಬ್ಬಳ್ಳಿ ಸಂಗೀತ ಸಭೆಯಲ್ಲಿ ವಿದ್ಯಾ ತನ್ನ ಮೊದಲ ಕಾರ್ಯಕ್ರಮಕ್ಕೆ ಆಹ್ವಾನ ಪಡೆದಳು. ಆನಂದ್ ಕೂಡ ಹೋದ. ಅವಳು ವೇದಿಕೆಗೆ ಬಂದಾಗ ಆ ಹೃದಯದ ತಾಳವೇ ಬದಲಾಗಿದೆ ಅನಿಸಿತು. ಆ ಹಾಡಿನಲ್ಲಿ ಕಣ್ಣ ಮೋಸ್ಟ್ ಆಗಿದ್ದವನು ಆನಂದ. ಹಾಡು ಮುಗುವಷ್ಟರಲ್ಲಿ ಜನರ ಸದ್ದು, ಕೊಂಡಾಟ. ಆದರೆ ಆನಂದ ನಿಶ್ಶಬ್ದ. ಅವಳು ಬಂದು ಕೇಳಿದಳು, ಹೇಗಿತ್ತು ಹಾಡು? ಅವನು ಕಣ್ಣಿಗೆ ನೋಡಿದ್ದ. ನನಗೂ ನಿನಗೂ ಕಣ್ಣಲ್ಲೇ ಪರಿಚಯ ಆಯಿತು. ಹಾಡಲ್ಲ ನನ್ನ ಉತ್ತರ. ವಿದ್ಯಾ ಅಚ್ಚರಿಯಿಂದ ಯೋಚಿಸಿದಳು. ಆದರೆ ಈ ಬಾರಿ ಆಕೆಯ ಮುಖ ನಗುಭರಿತ. ನಾನು ಕೇಳಿದ್ದ ಮೊದಲ ಪ್ರೀತಿಯ ಸತ್ಯ. ಅದು ಕಣ್ಣಲ್ಲಿ ಕಾಣುತ್ತದೆ. ಮಾತಿಲ್ಲ, ಆದರೆ ಓದಲು ಬಲ್ಲವರು ನೋಡುತ್ತಾರೆ. ಈ ಪ್ರೇಮವೇ ಅವರ ಬದುಕಿನ ಸಂಗೀತವಾಯಿತು. ವಿದ್ಯಾ ತನ್ನ ಸಂಗೀತದಲ್ಲಿ ಆನಂದನ ಹೃದಯದ ಸ್ಪಂದನೆ ಸೇರಿಸಿಕೊಂಡಳು. ಅವರು ಒಂದು ಬಾರಿ ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎನ್ನುತ್ತಿಲ್ಲ, ಆದರೆ ಪ್ರತಿಯೊಂದು ನೋಟ, ಪ್ರತಿ ಹೃದಯದ ತಾಳ, ಪ್ರತಿಯೊಂದು ಹಾಡು ಆ ಪದಗಳಿಲ್ಲದ ಪ್ರೀತಿಯ ಭಾವನೆ. ಸಂಗೀತ ಸಭೆಯ ನಂತರ ಆನಂದ ವಿದ್ಯಾ ನಡುವಿನ ಸ್ನೇಹ ಆಳವಾಯಿತು. ಅವರು ಪ್ರತಿದಿನವೂ ಒಂದೇ ಬಸ್ನಲ್ಲಿ ಪ್ರಯಾಣದಲ್ಲಿಯೇ ನೂರಾರು ಮಾತುಗಳಲ್ಲಿ ಮುಗಿಸುತ್ತಿದ್ದರು. ಆಗಾಗಲೇ ಮೌನದಲ್ಲಿಯೇ ಅನೇಕ ಮಾತುಗಳು ನಡೆದು ಹೋಗುತ್ತಿದ್ದವು. ವಿದ್ಯಾ ಎಂದಿನಂತೆ ಭಾವುಕ. ಆದರೆ
ಈಗ ಆಕೆಯ ಕಣ್ಣುಗಳಲ್ಲಿ ಅಚಾನಕ ಏನೋ ಅಸಹನೆ ಇದ್ದಂತೆ ಆನಂದನಿಗೆ ಕಾಣಿಸುತ್ತಿತ್ತು. ಇವನಿಗೆ ನಾನು ಎಷ್ಟು ಅಂತರಂಗವಾಯಿತು, ಆದರೆ ನಾನು ನನ್ನೊಳಗಿನ ಆತಂಕವನ್ನು ಹೇಗೆ ಹೇಳಲಿ ಅಂತ ಭಾವಿಸುತ್ತಿದ್ದನು. ಒಂದು ಸಂಜೆ ವಿದ್ಯಾ ಅಚಾನಕ ಹೇಳಿದಳು, ನಾಳೆ ನಾನು ಬರಲ್ಲ. ಏನಾಗಿದೆ? ಹೆಚ್ಚು ಹೇಳಬೇಡ. ಕೆಲವು ಸಂಗತಿಗಳು ಜೀವನದ ಭಾಗ. ಇನ್ನೊಂದಿಗೆ ಕಳೆಯುವ ಕ್ಷಣ ನನಗೆ ಸಿಹಿ, ಆದರೆ ನಾನು ಉಳಿಯಬೇಕಾದಷ್ಟು ಸುಲಭ ಅಲ್ಲ. ಆನಂದ ಕೇಳಿದರೂ ಅರ್ಥವಾಗಲಿಲ್ಲ. 3 ದಿನಗಳವರೆಗೂ ವಿದ್ಯಾ ಕಾಣಲಿಲ್ಲ. ಆನಂದ ಕಳವಳಗೊಂಡ. ಬಸ್ ನಿಲ್ದಾಣ, ಸಂಗೀತ ಶಾಲೆ, ಪುಸ್ತಕದ ಅಂಗಡಿ, ಎಲ್ಲೆಲ್ಲೂ ಹುಡುಕಿದ. ಚಿಕ್ಕದೊಂದು ಕೈಪೆಟ್ಟಿಗೆ ತೆಗೆದುಕೊಂಡು ಹುಡುಕಲು ಹೊರಟ. ಕಣ್ಣಲ್ಲಿ ಮಾತ್ರ ನಂಬಿಕೆ. ಅವಳು ನನಗೆ ಕಣ್ಣಲ್ಲಿ ಪರಿಚಯವಾದವಳು, ಆದರೆ ಈ ಸಂಬಂಧ ಕಣ್ಮಯ ಆಗುವುದಿಲ್ಲ. ಆ ಸಮಯದಲ್ಲಿ ಅವನು ಆಕೆಯ ಸಂಗೀತ ಶಿಕ್ಷಣವನ್ನು ಭೇಟಿಯಾದ. ಅವರು ಕೊಟ್ಟ ಪತ್ರವೊಂದು ಅವನ ಕೈಯಲ್ಲಿತ್ತು. ನನ್ನ ಜೀವನವು ಹಾಡಿನಂತಿರುವುದಿಲ್ಲ. ನಿನ್ನ ಪ್ರೀತಿ ಕಣ್ಣಲ್ಲಿ ತೋರಿಸಿದರೂ ನನ್ನ ಜೀವನದಲ್ಲಿ ಅನೇಕ ಸಂಗತಿಗಳು ನಗುಮುಗಿಯದ ಹಾಡುಗಳಂತಿವೆ. ನನ್ನ ತಂದೆಯ ಆರ್ಥಿಕ ಸಂಕಷ್ಟ, ತಾಯಿಯ ಉಸಿರಾಟದ ಸಮಸ್ಯೆ, ನನ್ನ ಹಾಡುಗಳ ಹಿನ್ನೆಲೆಯಲ್ಲಿ ಇರುವ ನೋವಿನ ಮೌನ. ನಾನು ಈಗ ನಿಂತಿರುವ ಈ ಗಡಿಯು ಪ್ರೀತಿಗೆ ಮುಕ್ತವಲ್ಲ. ನಾನು ಹಿಂಜರಿದಿದ್ದರೆ ಪ್ರೀತಿ ಇಲ್ಲ ಅಂದುಕೊಂಡಬೇಡ. ನಾನು ನಿನ್ನ ಪ್ರೀತಿಯ ನೋಟದಲ್ಲಿ ಬದುಕಿದೆ, ಆದರೆ ಈಗ ನನಗೆ ನನ್ನ ಕುಟುಂಬವೇ ಮೊದಲ ಹಾಡು. ಆನಂದ ತಿರುಗಿ ನೋಡಿದ. ಒಂದು ಮೌನದ ತರ್ಸ್ತದಡ ನದಿ ತೀರದಲ್ಲಿ ಹರಿದ ಮೌನ. ಆನಂದ ಇಂದಿಗೂ ಹುಡುಗನೇ, ಆದರೆ ಆತನು ಬದುಕಿನಲ್ಲಿ ನಿಲ್ಲುವುದು ಒಂದು ಮಾತಿನ ಮೇಲೆ. ಅವಳು ನನ್ನ ಪ್ರೀತಿಯ ನೋಟದಲ್ಲಿ ಬದುಕಿದಳು ಅಂದಾಳೆ. ಅಷ್ಟೇ ಸಾಕು. ಅವನ ದಿನಗಳು ಕೆಲಸದ ಪಥದಲ್ಲೇ ಹರಿಯುತ್ತಿದ್ದವು. ಆದರೆ ಪ್ರತಿದಿನ ರಾತ್ರಿ ಅವನು ವಿದ್ಯಾಳನ್ನು ಹಾಡುಗಳನ್ನು ಕೇಳುತ್ತಿದ್ದ. ಅವನ ಹೃದಯ ಕಾದು ಕುಳಿತಿತ್ತು. ಈ ಜಗತ್ತಿಗೆ ತೋರಿಸದ ತನ್ನೊಳಗೆ ಅವಳ ಪರಿಮಳವನ್ನು ಬಚ್ಚಿಟ್ಟಿದ್ದ. ಅದೊಂದು ಸಂಗೀತ ಸಂಜೆಯಲ್ಲಿ ಬೃಹತ್ ಸಂಭಾಗನ. ಆನಂದ್ ಈಗ ನಗರದ ಸಾಫ್ಟ್ವೇರ್ ಕಂಪನಿಯ ಪ್ರಾಜೆಕ್ಟ್. ಆತ ಸ್ವಲ್ಪ ಬಲಿಷ್ಠ, ಆದರೆ ಅಂತರಂಗವನ್ನು ಮಾತ್ರ ಅದೇ ಪುರಾತನ ಪ್ರೇಮಿ. ಅವಳು ವೇದಿಕೆಗೆ ಬಂದಳು, ಮುಖದಲ್ಲಿ ತಳಮಳ. ಅವಳ ಕಣ್ಣು ತಕ್ಷಣವೇ ಅವನನ್ನು ಹುಡುಕಿದವು. ಆನಂದ ಮೊದಲ ಸಾಲಿನಲ್ಲಿ, ಕಣ್ಣಲ್ಲಿ ಕೇವಲ ನೆನಪಿನ ಪ್ರೀತಿ. ವಿದ್ಯಾ ಹಾಡಿದಳು, ನೀನು ಮೌನವಾಗಿದ್ದರೂ ನಾನು ಕೇಳದೆ ಪ್ರೀತಿ. ನನ್ನ ಹಾಡಿನ ತಾಳದಲ್ಲಿ ನಿನ್ನ ಕಣ್ಣುಗಳ ನೆನಪಿದೆ. ಅವಳ ಸ್ವರದಲ್ಲಿ ಮಿಂಚಿದ ಪ್ರೀತಿ ನಾದ ಆತನ ಹೃದಯವನ್ನು ಜರ್ಜರಗೊಳಿಸಿತು. ಹಾಡು ಮುಗಿದಿತ್ತು, ಆದರೆ ಈಗ ವಿದ್ಯಾ ನೇರವಾಗಿ ವೇದಿಕೆಯಿಂದ ಕೆಳಗೆ ಬಂದು ಪ್ರೇಕ್ಷಕರ ಮಧ್ಯೆ ಹಾದಿ ತೆಗೆದುಕೊಂಡಳು. ಅವಳು ನೇರವಾಗಿ ಆನಂದನ ಮುಂದೆ ನಿಂತಳು. ಅವಳು ತಲೆಯಲ್ಲಾಡಿಸುತ್ತಾ ಹಸುತ್ತಲೇ ಹೇಳಿದರು, ಈ ಬಾರಿ ಮಾತಲ್ಲ, ನೋಟವಲ್ಲ, ನಿನ್ನ ಕೈ ಹಿಡಿಯಲೆಂದೇ ಬಂದೆ.